ನಮಸ್ಕಾರ ಎಲ್ಲರಿಗೂ ಸ್ವಾಗತ ಯೂಟ್ಯೂಬ್ ಚಾನಲ್ಗೆ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇದು ಪರಿಚಯ ಅಥವಾ ಮೊದಲನೆಯ ವಿಡಿಯೋ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳಬೇಕು ಅಂದರೆ, ಓದಿರೋದು ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು. ಆಟೋಮೊಬೈಲ್ಸ್ ಅಂದರೆ ಗೊತ್ತಲ್ಲ, ರೋಡಲ್ಲಿ ಹೋಗೋ ಗಾಡಿ, ಬೈಕು, ಬೋಟು, ಪ್ಲೇನು, ಯಾವ್ಯಾವ್ದ್ರಲ್ಲಿ ಎಂಜಿನ್ ಇದ್ದಾವೋ ಅವೆಲ್ಲ ಇಷ್ಟ ಇತ್ತು. ತುಂಬ ಕ್ಯೂರಿಯಾಸಿಟಿ ಇರ್ತಿತ್ತು, ಹೆಂಗೆ ವರ್ಕ್ ಆಗುತ್ತೆ, ಏನು ಎತ್ತ. ಆದರೆ ಸಣ್ಣವರಿದ್ದಾಗ ತಿಳಿತಿರ್ಲಿಲ್ಲ, ಮಜಾ ಕೊಡ್ತಿದ್ವು. ಬರ್ತಾ 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 ತಿಳುವಳಿಕೆ ಬೆಳೆದಂಗೆ ಮತ್ತು ಕಲಿತಾ ಹೋದಂಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇಷ್ಟ ಆಗ್ತಾ ಬಂತು. ಹೆಂಗೆ ಕೆಲಸ ಮಾಡ್ತವೆ, ಏನು ಎತ್ತ, ಕರೆಂಟ್ ಹೆಂಗೆ ಫ್ಲೋ ಆಗುತ್ತೆ ಅವೆಲ್ಲ ತಿಳಿತಾ ಬಂತು. ಆಮೇಲೆ ECM ಅಂತ ಒಂದಿದೆ ಅಂತ ಗೊತ್ತಾಯಿತು. ಹಿಂಗೆ ಡೀಪಾಗಿ ಹೋಗ್ತಾ ಹೋಗ್ತಾ ತುಂಬ ತಿಳಿತು. ಆಮೇಲೆ ತುಂಬ ಕಡೆ ಕೆಲಸ ಮಾಡಿದ್ದೀನಿ. ಹಂಗೆ ಹೋಗಿ ಗ್ಯಾರೇಜಿಗೆ ಹೋಗೋದು, ನಿಂತ್ಕೊಳ್ಳೋದು. ಮೊದಲಂತೂ ಸುಮ್ಮನೆ ನೋಡೋದು, ಏನು ಮಾಡ್ತಾರೆ, ಏನು ಎತ್ತ. ಆಮೇಲೆ ಇನ್ನೊಂದು ಕಡೆ ಹೋದೆ, ಹಂಗೆ ಪೇಯ್ಡ್ ಕೋರ್ಸ್ ಮಾಡಿದೆ. ನನಗೆ ಅರ್ಥ ಆಯಿತು, ನಾವು ಓದಿದ್ದಕ್ಕೂ ಇಲ್ಲಿ ಆಗ್ತಿರೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಹಂಗೆ ಹೋಯ್ತು. ಆಮೇಲೆ ಎಷ್ಟೋ ವರ್ಷದಿಂದ ಯೂಟ್ಯೂಬ್ ಮಾಡೋಣ ಅಂತ ಅನ್ಕೊತಿದ್ದೆ. ಆದರೆ ಒಂದು ನಾನು ಒಂಥರ ಅಬ್ಸರ್ವ್ ಮಾಡಿದೆ ಅಂದರೆ, ವರ್ಲ್ಡಲ್ಲಿ ತುಂಬ ಜನ ಮೋಟೋ ವ್ಲಾಗರ್ಸ್ ಇದ್ದಾರೆ. ತುಂಬ ಒಳ್ಳೆ ಕಾಂಟೆಂಟ್ ಕೊಡ್ತಾರೆ, ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಆದರೆ ನಾನು ಜಾಸ್ತಿ ನೋಡಿದಂದರೆ ಮೆಕ್ಯಾನಿಕಲ್ ಫೋಕಸ್ಟು. ಒಂಥರ ಎಂಜಿನ್ ಬಗ್ಗೆ ಹೇಳೋದು, ಅದ್ರ ಕಂಫರ್ಟ್ ಹೆಂಗೆ, ಓಡಿಸೋದು ಹೆಂಗೆ, ಯಾವ ರೀತಿ ಓಡಿಸ್ಬೇಕು, ಯಾವ ಥರ ಗಾಡಿ ಮೇಂಟೆನೆನ್ಸ್ ಮಾಡಬೇಕು. ಆದರೆ ಎಲೆಕ್ಟ್ರಾನಿಕ್ಸ್ ಫೋಕಸ್ಟು ಬರೀ ಕೈ ಎಣ್ಸೋಷ್ಟು ಜನ. ಅದರಲ್ಲೂ ನಮ್ಮ ಕನ್ನಡದಲ್ಲಿ ನನಗೆ ತುಂಬಾ ಕಡಿಮೆ, ನೋಡೇ ಇಲ್ಲ. ಅದಕ್ಕೆ ಏನು ಅನ್ನಿಸ್ತು, ಯಾಕೆ ಮಾಡಬಾರ್ದು. ಆಮೇಲೆ ಎಲೆಕ್ಟ್ರಾನಿಕ್ಸು ಅಂತಂದರೆ ಜನಕ್ಕೊಂಥರ ಹೆದರಿಕೆ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಅಯ್ಯೋ ಹಾಳು ಮಾಡ್ಕೊಂಬಿಟ್ನಲ್ಲಪ್ಪ, ಇದಾಯ್ತಲ್ಲಪ್ಪ, ಅದಾಯ್ತಲ್ಲಪ್ಪ, ಹಿಂಗಿರುತ್ತೆ ತಲೆಯಲ್ಲಿ. ಅದನ್ನು ಒಂದು ಸ್ವಲ್ಪ ದೂರ ಮಾಡೋಣ. ಸಣ್ಣ ಟೂಲ್ಸು, ಲೈಟ್ ಬಲ್ಬಿಂದ ಶುರು ಮಾಡ್ಬೋದು, ಮಲ್ಟಿಮೀಟರು, ಆಸಿಲೋಸ್ಕೋಪು, ಏನೇನು ಸಿಗುತ್ತೋ ಎಲ್ಲದರಲ್ಲೂ ತೋರಿಸ್ತೀನಿ ಹೆಂಗೆ ಕೆಲಸ ಮಾಡುತ್ತೆ. ಟ್ರೈ ಮಾಡೋಣ, ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ECM ಹೆಂಗೆ ವರ್ಕ್ ಆಗುತ್ತೆ, ABS ಹೆಂಗೆ ವರ್ಕ್ ಆಗುತ್ತೆ, ಸೆನ್ಸರ್ಸ್ ಯಾಕೆ ಬೇಕು, ಅವು ಕೆಲಸ ಮಾಡ್ತೀವೋ ಇಲ್ವೋ, OBD ಟೂಲ್ ಇದ್ದಾವೆ, ಡಯಾಗ್ನೋಸ್ಟಿಕ್ ಕೋಡ್ಸ್ ಬರುತ್ತೆ, ಫಾಲ್ಟ್ಸ್ ಇರುತ್ತೆ, ಯಾವ್ದು ಫಾಲ್ಟು ಸೀರಿಯಸ್ಸು, ಯಾವ್ದು ಫಾಲ್ಟು ಓಕೆ ನಡೆಯುತ್ತೆ. ಹಾಗೆ ನೋಡೋಣ, ಗ್ಯಾರೇಜ್ಗಳಿಗೆ ಹೋಗ್ಬೇಕಾದ್ರೆ ಅಲ್ಲೂ ಹೋಗಿ ಚೆಕ್ ಮಾಡೋಣ. ಎಕ್ಸ್ಪರ್ಟ್ಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಒಂಥರ ಹಿಂಗೆ ಮಾಡ್ಕೊಂಡು ಹೋಗೋಣ, ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡೋಣ. ಏನಂತೀರ? ಇನ್ನೇನು ಹೇಳೋಕ್ಕೆ ಸಾಧ್ಯ? ಅದೇ ನನ್ನ ಹತ್ರ ಕೆಲವು ಟೂಲ್ಸ್ ಇದ್ದಾವೆ, ಅವು ನಾನು ಉಪಯೋಗಿಸ್ಕೊಂಡು ಸ್ವಲ್ಪ ತಿಳ್ಕೊಳ್ಳೋಣ. ಆ ಹೆದರಿಕೆ, ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇದ್ದರೆ ಗಾಡಿ ಬೇಗ ಹಾಳಾಗ್ಬಿಡುತ್ತೆ. ಎಲ್ಲ ಕೆಲವು ತಪ್ಪು ಕಲ್ಪನೆಗಳು ಮೂಡಿದೆ. ಫುಲ್ಲು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಹೆದರಿಕೆ ಇರುತ್ತಲ್ಲ. ನಮಗೆ ತಿಳಿದೇ ಇರೋದು ಏನೋ ಆಗ್ಬಿಟ್ರೆ ಅದ್ರಲ್ಲಿ ನಮ್ಮದು ತಪ್ಪಿದೆ. ಈ ಗ್ಯಾರೇಜಿಗೆ ಹೋಗಿ ನಮಗೆ ಗೊತ್ತಿಲ್ಲದೆ ಇರೋದೇನೋ ಎಲೆಕ್ಟ್ರಾನಿಕ್ಸು ಸಣ್ಣದೇನೋ ಮಾಡಿರ್ತಾರೆ, ನಮಗೆ ಇಷ್ಟು ದೊಡ್ಡದು ಅಂದರೂ ಕೊಟ್ಟು ಬರ್ತೀವಿ. ಯಾಕಂದರೆ ನಮಗೆ ತಿಳುವಳಿಕೆ ಇಲ್ಲ. ಅದೇ ಗೊತ್ತಿರೋದು ಅಂತಂದರೆ ಏನಪ್ಪ ತೋರ್ಸಪ್ಪ, ಇದಕ್ಕೆ ಯಾಕಪ್ಪ ಅಷ್ಟು, ಏನೋ ಮಾಡ್ಬೋದಲ್ಲ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ, ಮಾಡೋಣಂತೆ. ಏನಂತೀರ? ಧನ್ಯವಾದಗಳು. ಮುಂದಿನಿಂದ ಒಂದೊಂದು ಡೀಟೇಲ್ಡ್ ವಿಡಿಯೋಸ್ ಶುರು ಮಾಡೋಣ.